ಹಾಯ್ ನಮಸ್ತೆ. ನಾನು ನಾಗ್ಬಂಡ್ ಮಾತಾಡ್ತೀನಿ. ಓಕೆ, ಪಕ್ಕಾ KD ಫ್ಲಾಪು. ಪ್ರೇಮ್ ಅವ್ರದ್ದು ಮತ್ತೆ ಜಾತ್ರೆಗಳು, ಕಂಟಿನ್ಯೂಸ್ ಫಿಲಮ್ಸು ಅಂತ ಈ ಟ್ರೈಲರ್ ನೋಡಿ ಧ್ರುವ ಸರ್ಜಾ ಸರ್ ಅವ್ರದ್ದು ಅದೇ ಒಂದು ನಮ್ಮ ಮೌನಣೆ ಅಂತ ಅಂತಿದ ತಕ್ಷಣ ಟ್ರೈಲರಲ್ಲಿ ಅದೇ ಥರ ಮಾಸು, ಬರೀ ಪೊಗರು, ಈ ಮಾರ್ಟಿನ್ ಥರ ಇರುತ್ತೆ ಅಂದ್ಕೊಂಡು ನಾವು ಬೆಳಗ್ಗೆನೆ ಹೋಗಿದ್ವಿ ಪ್ರಸನ್ನ ಥಿಯೇಟರ್ಗೆ. ಬಟ್ KD ಟ್ರೈಲರ್ ನೋಡೋದಕ್ಕೂ ಈ ಮೂವಿ ನೋಡಿದ್ಮೇಲೂ ಡಿಫ್ರೆಂಟ್ ಒಪಿನಿಯನ್ ಚೇಂಜ್ ಆಗಿದೆ. ಏನಂತಂದರೆ ಫುಲ್ ಅಂದರೆ ನಾವೇನು ಎಕ್ಸ್ಪೆಕ್ಟ್ ಮಾಡಿ ಹೋಗಿದ್ವೋ ಪಕ್ಕ ಇದು ಚೆನ್ನಾಗಿರಲ್ಲ ಅಂತ, ಬಟ್ ಅದನ್ನ ಉಲ್ಟಾ ಮಾಡಿದ್ದಾರೆ ಪ್ರೇಮ್ ಅವರು ಮತ್ತು ಧ್ರುವ ಸರ್ಜಾ ಸರ್ ಮತ್ತು ನಮ್ಮ KVN ಪ್ರೊಡಕ್ಷನ್ನು. ಮೂರು ಜನಕ್ಕೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೇಕು. ಯಾಕಂದರೆ ಕಥೆಯಿಂದ ಹಿಡಿದು ಪ್ರೇಮ್ ಸರ್ ಅವರು ಡೈರೆಕ್ಷನಿಂದ ಹಿಡಿದು ಧ್ರುವ ಸರ್ಜಾ ಸರ್ ಅಷ್ಟೇ, ಆ್ಯಕ್ಟಿಂಗಲ್ಲೂ ಅಷ್ಟೇ ಓವರ್ ಆ್ಯಕ್ಟಿಂಗ್ ಮಾಡಿಸೋದಲ್ಲೇ ಸರ್ ಕೈಲಿ ಒಳ್ಳೆ ಸರ್ಟಲ್ಲಾಗಿ ಆ್ಯಕ್ಟಿಂಗ್ ಮಾಡಿಸಿ, ಪ್ರೊಡಕ್ಷನ್ ವೈಸ್ ಅಷ್ಟೇ ಹೆವಿ ರಿಚ್ಚಾಗಿ ಕಾಣುತ್ತೆ. ಸಾಂಗ್ಸ್ ಆಗಲಿ ಎಲ್ಲ ಆಗಲಿ. ಓವರ್ ಆಲ್ ಮೂವಿ ನಾನು ಸುಮ್ಮನೆ ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ್ದು ಚೆನ್ನಾಗಿರೋ ಮೂವಿ ಬರಬೇಕು. ದೊಡ್ಡ ದೊಡ್ಡ ಸ್ಟಾರ್ಸ್ಗಳ್ದೇ ಫ್ಲಾಪ್ ಆಗಿಬಿಟ್ರೆ ಒಂದು ಉದಾಹರಣೆ ತೋರ್ಸೋಕೆ ಯಾವುದೂ ಇರಲ್ಲ ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಹೋದವ್ರಿಗೆ ನಿಜವಾಗ್ಲೂ ಪ್ರೇಮ್ ಸರ್ಗೂ ಕಮ್ಬ್ಯಾಕು, KVN ಪ್ರೊಡಕ್ಷನ್ ಅವ್ರದ್ದು ಒಂದೆರಡು ಮೂವಿ ಸ್ಟ್ರಕ್ ಆಗಿರೋದ್ರಿಂದ ಇದು ಅವ್ರಿಗೂ ಒಂದು ಒಳ್ಳೆ ಗುಡ್ ಸುದ್ದಿ. ಮತ್ತು ಧ್ರುವ ಸರ್ಜಾ ಸರ್ಗಂತೂ 100% ಕಮ್ಬ್ಯಾಕು. ಅವ್ರಿಗೂ ಪ್ರೇಮ್ ಸರ್ಗೂ ಕಮ್ಬ್ಯಾಕ್ ಅಂತಲೇ ಹೇಳಬೇಕು. KD ಸ್ಟಾರ್ಟಿಂಗ್ ಇಂದ ಹೇಳೋದಾದರೆ ಸ್ಟಾರ್ಟಿಂಗ್ ಒಂದು 20 ಮಿನಿಟ್ಸ್ ಏನು ಆಗ್ತಾ ಇದೆ ಮೂವಿ ಅಂತ ಗೊತ್ತಾಗಲ್ಲ. ಯಾಕಂತಂದರೆ ಇಲ್ಲಿ ಪ್ರೇಮ್ ಸರ್ ಅವರು ಅಮ್ಮನ ಬಗ್ಗೆ ಮಾಡ್ತಾಯಿದ್ರು, ಅಣ್ತಮ್ಮನ ಬಗ್ಗೆ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಅಣ್ತಮ್ಮ ಒಂದು ಕ್ಯಾರೆಕ್ಟರ್ ಸೆಟ್ ಮಾಡೋಕ್ಕೇ ಒಂದು 20 ಮಿನಿಟ್ಸ್ ತೊಗೊಂಡಿದ್ದಾರೆ. ಅದಾದಮೇಲೆ ಮೂವಿ ಹೆಂಗೆ ಫಾಸ್ಟ್ ಆಗೋಗುತ್ತೆ ಅಂದರೆ ಸಖತ್ ಸ್ಪೀಡಾಗಿ ಮಾಡಿದ್ದಾರೆ ಮೂವಿನ. ಸೊ ಹಂಗಾಗಿ ಎಲ್ಲೂ ನಮಗೆ ಬೋರ್ ಅಂತ ಅನ್ಸಲ್ಲ. ಫುಲ್ ಲಾಸ್ಟ್ ಕ್ಲೈಮ್ಯಾಕ್ಸು, ಪ್ರೀ ಕ್ಲೈಮ್ಯಾಕ್ಸು ಮತ್ತು ಇಂಟರ್ವಲ್ಕಿಂತ ಮುಂಚೆ ಪ್ರೀ ಇಂಟರ್ವಲ್ ಮಾತ್ರ ಬ್ಲ್ಯಾಕ್ ತುಂಬ ಸಖತ್ತಾಗಿದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಂತೂ ರಮೇಶ್ ಅರವಿಂದ್ ಸರ್ ಟ್ವಿಸ್ಟು ಸ್ಟಾರ್ಟಿಂಗೇ ತೋರಿಸಿರ್ತಾರೆ, ಬಟ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಅದು ತುಂಬ ಸಖತ್ತಾಗಿದೆ. ಪಾರ್ಟ್ 2ಗೆ ಅದು ಒನ್ ಆಫ್ ದ ಲೀಡಿಗೆ ತುಂಬ ಸೂಪರ್ ಆಗಿದೆ. ಇನ್ನೇನೆಲ್ಲ ಸಖತ್ತಾಗಿದೆ. ಬ್ಯಾಂಗ್ ಆಗಾಯ್ತು ಅನ್ನೋ ಮೂಮೆಂಟ್ ಲಾಸ್ಟ್ ಇನ್ನೊಂದು ಸ್ವಲ್ಪ ಇದ್ದಂಗೆ ತಿರ್ಗಾ ಸುದೀಪ್ ಸರ್ ಅವ್ರದ್ದು ಅದು ಕೂಡ ನೆಕ್ಸ್ಟ್ ಲೆವೆಲ್ ಬಂದಿದೆ, ಸುದೀಪ್ ಸರ್ದು ಕೂಡ. ಅಂಡ್ ಪಾರ್ಟ್ 2ಗೆ ಒಳ್ಳೆ ಲೀಡು, ಒಳ್ಳೆ ಸಸ್ಪೆನ್ಸ್ ಏನಿರುತ್ತೆ ಅನ್ನೋ ಅಂದರೆ ಪಾರ್ಟ್ 2 ಹೋಗಿ ನೋಡಿದವರು ಪಾರ್ಟ್ 2 ಹೋಗಿ ನೋಡೋ ಥರ ಮಾಡಿದ್ದಾರೆ. ಓವರ್ ಆಲ್ ಮೂವಿ ಸೂಪರ್ ಆಗಿದೆ. ನಾನು ಮತ್ತೆ ಇದರಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳೋದ್ಕಿಂತ CG ವರ್ಕಲ್ಲಿ ತುಂಬ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ. ಕ್ಯಾಮ್ರಾ ವರ್ಕ್ ಆಗಲಿ, ಆ್ಯಂಡ್ ಆ್ಯಕ್ಟರ್ಸ್ಗಳು ಪ್ರತಿಯೊಬ್ಬರು ಆ್ಯಕ್ಟರ್ಸ್ಗಳು ಎಲ್ಲ ಮೇನ್ ಲೀಡ್ ಆ್ಯಕ್ಟರ್ಸ್ಗಳು ಜೊತೆಗೆ ರೇಷ್ಮಾ ಆಗಲಿ, ನಮ್ಮ ಧ್ರುವ ಸರ್ ಆಗ್ಲಿಂದ ಹೇಳ್ತಾ ಇದ್ದೀನಿ, ಧ್ರುವ ಸರು, ರೇಷ್ಮಾ ಮೇಡಮು, ರಮೇಶ್ ಅರವಿಂದ್ ಸರು, ರವಿಚಂದ್ರನ್ ಸರ್ ಮಾಡಿದ್ದಾರೆ, ಸುದೀಪ್ ಸರ್ ಮಾಡಿದ್ದಾರೆ. ಬಿಗ್ ಸ್ಟಾರ್ ಕ್ಯಾಸ್ಟ್ ಇದೆ. ಸಂಜಯ್ ದತ್, ಶಿಲ್ಪಾ ಶೆಟ್ಟಿ ಮೇಡಮು ತುಂಬ ಸಖತ್ತಾಗಿದೆ. ಯಶ್ ಶೆಟ್ಟಿ ಅವ್ರು ಮಾಡಿದ್ದಾರೆ, ಅದು ತುಂಬ ಲೀಡಲ್ಲಿ ಮಾಡಿದ್ದಾರೆ ವಿಲ್ಲನ್, ಅದು ಕೂಡ ಚೆನ್ನಾಗಿ ಇದಾಗಿದೆ. ಓವರ್ ಆಲ್ ಮೂವಿ ಸೂಪರ್ ಆಗಿದೆ. ಕಾಳಿದಾಸ್ ಕ್ಯಾರೆಕ್ಟರು KD ಹೆಂಗಾದ ಅಂತ ತೋರಿಸಿದ್ದಾರೆ. ಆ KD ಆದ್ಮೇಲೆ ಏನೇನಾದ ಅಂತ ಅದು ಪಾರ್ಟ್ 2ನಲ್ಲಿ ಇದೆ ಅನ್ಸುತ್ತೆ. ಅದು ಇನ್ನೊಂದು ವರ್ಷ ಧ್ರುವ ಸರ್ಜಾ ಅವ್ರನ್ನ ಮತ್ತೆ ನಮ್ಮ ಸುದೀಪ್ ಸರ್ ಅವ್ರನ್ನ ತೋರಿಸ್ತಾ ಇದ್ದಾರೆ ಪಾರ್ಟ್ 2ನಲ್ಲಿ. ನಾವಂತೂ ಈಗರ್ಲಿ ವೆಯ್ಟಿಂಗು. ನಾನು ಈ ವಿಡಿಯೋ ಮುಖಾಂತರ ಪಾರ್ಟ್ 2 ಆಲ್ರೆಡಿ ಶೂಟ್ ಆಗಿದ್ರೆ ಐ ಆಮ್ ವೆರಿ ಹ್ಯಾಪಿ. ಶೂಟ್ ಆಗಿರಲಿಲ್ಲ ಅಂದರೆ ಈ ಪಿಕ್ಚರ್ ಪಕ್ಕ 100% KD ಪಾರ್ಟ್ 1 ಬ್ಲ್ಯಾಕ್ ಬಸ್ಟರ್ 100%. ನನ್ನ ಪ್ರಕಾರ ನಾನು ನೋಡ್ಕೊಂಡ್ ಬಂದಿರೋದು, ಮತ್ತು ರಿವ್ಯೂಸ್ ಕೂಡ ಅದೇ ಥರ ಬರ್ತಾ ಇದೆ. ಪಾರ್ಟ್ 2ಗೆ ದಯವಿಟ್ಟು KD ಪಾರ್ಟ್ 1 ಹೆಂಗೆ ಮಾಡಿದ್ರು ಅದೇ ಥರ ಮಾಡಿದ್ರೆ ಪಾರ್ಟ್ 2 ಕೂಡ ತುಂಬ ಸೂಪರ್ ಆಗಿರುತ್ತೆ, ಇನ್ನೊಂದು ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ಹೇಳ್ತಾ, ಇನ್ನು ಯಾರ್ಯಾರೆಲ್ಲ KD ಟ್ರೈಲರ್ ನೋಡ್ಬಿಟ್ಟು ಏನು ಇದು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೀರಾ, ನನ್ನ ಥರ ತುಂಬ ಜನಗಳು ಹೇಳಿದ್ದು ಥರ ದಯವಿಟ್ಟು ಹೋಗಿ KD ನೋಡಿ. ಟ್ರೈಲರ್ ಬೇರೆ ಇದೆ, ಫಿಲಮ್ ಬೇರೆನೇ ಇದೆ. ಏನು ತುಂಬ ಎಕ್ಸ್ಪೆಕ್ಟೇಷನ್, ಈ ರಿವ್ಯೂಗಳನ್ನೆಲ್ಲ ನೋಡಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆಲ್ಲ ಹೋಗ್ಬೇಡಿ. ಒಂದು ಒಳ್ಳೆ ಸಿನಿಮಾ ಅಂತ ಹೋಗಿ ನೋಡಿದ್ರೆ 100% ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ, KVN ಅವರಾಗ್ಲಿ ಒಳ್ಳೆ ಕತೆ ಸೆಲೆಕ್ಷನ್ ಮಾಡಿದ್ದಾರೆ ಪ್ರೊಡಕ್ಷನ್ ವೈಸು, ಮತ್ತೆ ರಿಚ್ ಆಗಿ ತೆಗ್ದಿದ್ದಾರೆ. ವೆಂಕಟ್ ಸರ್ಗೆ ಮತ್ತು ಸುಪ್ರೀತ್ ಸರ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಈ ಥರ ಕತೆ ತಗೊಂಬರೋಕ್ಕೆ. ಆ್ಯಂಡ್ ಇನ್ನೂ 2 ಮೂವೀಸ್ ಇದೆ ಅವ್ರದ್ದು, ಅದಕ್ಕೂ ಕೂಡ ದೊಡ್ಡ ದೊಡ್ಡ ಮೂವೀಸಿಗೆ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಒಟ್ಟಿನಾಗೆ ಒಂಥರ ಇಂಡಸ್ಟ್ರಿ ಅವರು ಎಲ್ಲ ಜನಗಳು ಏನಿದು ಪಕ್ಕ 100% ಇದು ಡಿಸಾಸ್ಟರ್ ಮೂವಿ ಆಗುತ್ತೆ ಅಂತ ಅಂದ್ಕೊಂಡಿದ್ದವರಿಗೆ ಇದು ಒಳ್ಳೆ ಬ್ಲಾಕ್ ಬಸ್ಟರ್ ಮೂವಿ ಆಗಿದೆ. ನಿಜವಾಗ್ಲೂ ಅಮ್ಮ ಕತೆ ಇಟ್ಕೊಂಡ್ಬರ್ತಿರೋರಿಗೆ ಅಣ್ತಮ್ಮನ ಕತೆ ಇಟ್ಕೊಂಡ್ಬಂದಿರೋ ಪ್ರೇಮ್ ಸರಿಗೂ ಕೂಡ ಒಳ್ಳೆ ಬ್ರೇಕ್ ಕೊಟ್ಟಿದೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.